ನಮಸ್ಕಾರ. ಇವತ್ತು ಜನರ ದೃಷ್ಟಿಕೋನದ ಬಗ್ಗೆ ನೋಡೋಣ. ವಿಭಿನ್ನವಾಗಿರ್ತಕ್ಕಂಥ ಜನರು ಅಂತಕ್ಕಂಥದ್ದು ಇಲ್ಲಿ ಯಾವಾಗಲೂ 4 ರೀತಿಯಾಗಿರ್ತಕ್ಕಂತಹ ಜನ ಇರೋದನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು. ಒಂದನೇ ಗುಂಪು ಏನಿರುತ್ತೆ ಅಂತಂದಾಗ ಒಂದು ರೀತಿ ಇರತಕ್ಕಂಥ ಜನ ನಾನು ಸರಿ ಇದ್ದೀನಿ, ಉಳಿದರೆಲ್ಲ ಸರಿ ಇಲ್ಲ ಅಂತಕ್ಕಂತಹ ಮನಸ್ಥಿತಿ ಉಳ್ಳವರು. ಎರಡನೇ ರೀತಿಯಾಗಿರ್ತಕ್ಕಂಥ ಜನ ಇರ್ತಾರೆ, ನಾನು ಸರಿ ಇಲ್ಲ, ಉಳಿದರೆಲ್ಲ ಚೆನ್ನಾಗಿದ್ದಾರೆ, ಸರಿ ಇದ್ದಾರೆ ಅಂತಕ್ಕಂತಹ ಒಂದು ಮನಸ್ಥಿತಿಯವರು. ಮೂರನೇದವರು ಅಂತಕ್ಕಂಥದ್ದು ನಾನು ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ ಅಂತಕ್ಕಂತಹ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಅಂತಕ್ಕಂಥದ್ದು. ನಾಲ್ಕನೇ ಗುಂಪಿದೆ ಇನ್ನೊಂದು, ಅದೇನು ಅಂತಂದಾಗ ಕೊನೆ ಗುಂಪು ನಾನು ಸರಿ ಇದ್ದೀನಿ, ಎಲ್ಲರೂ ಸರಿ ಇದ್ದಾರೆ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ನಾವು ನಿತ್ಯ ಜೀವನದಲ್ಲಿ ಅಥವಾ ನಮ್ಮಲ್ಲಿಯೇ ಈ ಥರದ ಅನೇಕ ವ್ಯಕ್ತಿಗಳನ್ನು ಅವರ ಹೊಂದಿರತಕ್ಕಂಥ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ಮೊದಲನೇ ಗುಂಪಿಗೆ ಬರೋಣ. ನಾನು ಸರಿ ಅಥವಾ ನಾನು ಸರಿ ಇದ್ದೀನಿ, ಉಳಿದರೆಲ್ಲ ಸರಿ ಇಲ್ಲ, ತಪ್ಪಿದ್ದಾರೆ ಅಂತಕ್ಕಂಥದ್ದು. ಈ ಮೊದಲನೇ ಗುಂಪಿನ ಜನರು ನಾನೇ ಸರಿ, ನಾನು ಮಾಡಿದ್ದೇ ಸರಿ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವರು ಯಾಕೆಂತಂದರೆ ಈ ಥರದ ವಿಚಾರಗಳನ್ನೇ ಒಪ್ಪೋದಿಲ್ಲ. ಯಾಕಂದರೆ ಜಗತ್ತು ಸರಿ ಇಲ್ಲ, ಯಾರು ನಂಬಾರ್ದು ಅಂತಕ್ಕಂತಹ ಒಂದು ಮೈಂಡ್ಸೆಟ್ಟನ್ನು, ದೃಷ್ಟಿಕೋನವನ್ನು, ಮನಸ್ಥಿತಿಯನ್ನು ಇವರು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಇವರು ತಮ್ಮ ಬಗ್ಗೆ ತಾವು ಅತಿಯಾಗಿರತಕ್ಕಂತಹ ಒಂದು ಅಹಂಭಾವವನ್ನು ಅಥವಾ ಇಗೋಯಿಸಮನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಎರಡನೇ ಗುಂಪು ಏನು ಅಂತಂದಾಗ ನಾನು ಸರಿ ಇಲ್ಲ, ಉಳಿದರೆಲ್ಲ ಸರಿ ಇದ್ದಾರೆ ಅಂತಕ್ಕಂಥದ್ದು. ನಾನು ಸರಿ ಇಲ್ಲ, ಉಳಿದವರೆಲ್ಲ ಸರಿ ಇದ್ದಾರೆ ಅಂತಕ್ಕಂಥದ್ದು. ಇವರು ತಮ್ಮ ಬಗ್ಗೆ ತಾವು ಕೀಳಿರಿಮೆ ಭಾವನೆಯನ್ನು ಬೆಳೆಸ್ಕೊಂಡಿರ್ತಾರೆ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸನ್ನು ಬೆಳೆಸ್ಕೊಂಡಿರ್ತಾರೆ. ನನ್ನ ಹಣೆ ಬರನೇ ಇಷ್ಟೇ, ನಾನು ಸರಿ ಇಲ್ಲ, ನನ್ನ ಜೀವನ ಇಷ್ಟೇ, ನನ್ನ ದೇವರು ಇಷ್ಟೇ ಕೊಟ್ಟಿದ್ದಾನೆ, ಜಗತ್ತಿನಲ್ಲಿ ಎಲ್ಲವೂ ಸರಿ ಇದೆ. ಇನ್ನೊಬ್ಬರ ಜೊತೆ ಯಾವಾಗಲೂ ಇವರು ಏನು ಮಾಡ್ತಾರೆ ಅಂದಾಗ ಹೋಲಿಕೆ ಮಾಡಿಕೊಂಡು ತಮ್ಮನ್ನು ತಾವು ದೂಷಿಸ್ಕೊಂಡು ತಮ್ಮ ಬಗ್ಗೆ ತಾವೇ ಕೀಳಿರಿಮೆ ಹೊಂದ್ಕೊಂಡು ಯಾವಾಗಲೂ ದುಃಖದಲ್ಲಿ ತಮ್ಮ ಜೀವನವನ್ನು ಕಳಿತಕ್ಕಂಥದ್ದು ಈ ಎರಡನೇ ಗುಂಪು ಅಂತಕ್ಕಂಥದ್ದು. ಈ ಮೂರನೇ ಗುಂಪಿಗೆ ಬರೋಣ. ಇವರು ಯಾವಾಗಲೂ ಮೂರನೇ ಗುಂಪು ಅಂದಾಗ ನಾನೂ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು. ಈ ಮೂರನೇ ಗುಂಪು ಅಂತಕ್ಕಂಥದ್ದು ಇವರು ಯಾವಾಗಲೂ ಈ ನೆಗೆಟಿವ್ ಥಿಂಕಿಂಗನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಜಗತ್ತು, ಸಮಾಜ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು. ಯಾಕೆಂತಂದರೆ ಇವರು ಈ ಕಾಲ ಸರಿ ಇಲ್ಲ, ನಮ್ಮ ಹಳೆಯ ಕಾಲ ಚೆನ್ನಾಗಿತ್ತು, ಅವತ್ತು ಏನೂ ಇದ್ದಿಲ್ಲ, ಎಲ್ಲವೂ ಚೆನ್ನಾಗಿತ್ತು, ಇವತ್ತು ಪ್ರೆಸೆಂಟ್ ಅಂತಕ್ಕಂಥದ್ದು ಎಲ್ಲ ಸಮಾಜ ಕೆಟ್ಟು ಹೋಗಿದೆ. ಯಾಕಂತಂದರೆ ಇವರಲ್ಲಿ ಹೊಸ ರೀತಿಯಾಗಿರತಕ್ಕಂತಹ ಅಥವಾ ವಿಭಿನ್ನ ರೀತಿಯಾಗಿರತಕ್ಕಂತಹ ಪ್ರಸ್ತುತಕ್ಕೆ ಪ್ರಸ್ತುತವನ್ನು ಹೊಂದಿಕೊಳ್ತಕ್ಕಂಥ ವಿಚಾರ ಮಾಡುವ ಶಕ್ತಿ ಇವರಲ್ಲಿ ಇಲ್ಲ, ಅದನ್ನು ಕಳ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಹಿಂದೆ ನಡೆದ ಯಾವುದೋ ಘಟನೆಯನ್ನು, ಅಹಿತಕರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು, ಯಾರೋ ಮಾತಾಡಿದ್ದನ್ನು, ಆ ಘಟನೆ ಏನಿರುತ್ತಾ ಜೀವನ ಪೂರ್ತಿ ಏನು ಮಾಡ್ತಾರೆ ಅಂತಂದಾಗ ದುಃಖದಲ್ಲಿ ಕಳೀತಾರೆ ಅಂತಕ್ಕಂಥದ್ದು. ಅದಲ್ಲದೆ ಭವಿಷ್ಯವನ್ನು ಭಾಳಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಭಾಳಷ್ಟು ಒಂದು ದುಃಖ ಭಾವನೆಯನ್ನು, ಆತಂಕವನ್ನು ಇವರು ಹೊಂದಿರ್ತಾರೆ ಅಂತಕ್ಕಂಥದ್ದು. ಇವರ ಜೀವನವನ್ನು ದುಃಖದಲ್ಲಿ ನಡೆಸ್ತಕ್ಕಂತಹ ಒಂದನ್ನು ಕಾಣಬಹುದು ಅಂತಕ್ಕಂಥದ್ದು. ಈ ನಾಲ್ಕನೇ ಗುಂಪು ಇದೆಯಲ್ಲ, ಇದೇನಂದಾಗ ನಾನು ಸರಿ ಇದ್ದೀನಿ, ಎಲ್ಲರೂ ಸರಿ ಇದ್ದಾರೆ ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಈ ಗುಂಪು. ಇವರು ಯಾವಾಗಲೂ ಒಂದು ಪ್ರೋಗ್ರೆಸಿವ್ ಒಂದು ರೀತಿಯಲ್ಲಿರ್ತಾರೆ, ಪ್ರಗತಿಪರವಾಗಿರತಕ್ಕಂತಹ ವಿಚಾರಗಳನ್ನು ಇವರು ಹೊಂದಿರ್ತಾರೆ. ಜಗತ್ತನ್ನು, ಸಮಾಜವನ್ನು, ಕುಟುಂಬವನ್ನು ತುಂಬ ಪ್ರೀತಿಸ್ತಾರೆ ಅಂತಕ್ಕಂಥದ್ದು. ಇವರು ಬೇಗ ಒಂದು ಮರೆಯುವ ಸ್ವಭಾವವನ್ನು ಹೊಂದಿರ್ತಾರೆ. ಯಾವುದೋ ವ್ಯಕ್ತಿ ಏನೋ ಅಹಿತಕರ ಘಟನೆ ಸನ್ನಿವೇಶ ಬಂದಾಗ, ಯಾವುದೋ ವ್ಯಕ್ತಿ ಇವನ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಿದಾಗ ತಕ್ಷಣ ಅದು ಮರೆತು ಬಿಡ್ತಾರೆ. ಯಾಕೆ ಅಂತಂದರೆ ಆ ವ್ಯಕ್ತಿ ಅಂತಕ್ಕಂಥವ್ರು ನನ್ನ ಸಂದರ್ಭಕ್ಕೆ ತಕ್ಕಂಗೆ ಆ ರೀತಿ ವರ್ತನೆ ಮಾಡಿದ್ದಾನೆ, ಅವನದೇನು ತಪ್ಪಿಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಸಮಾಜವನ್ನು ಅಥವಾ ಕುಟುಂಬವನ್ನು, ಪ್ರತಿ ವ್ಯಕ್ತಿಗಳನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ನೋಡ್ತಾರೆ ಅಂತಕ್ಕಂಥದ್ದು. ನಂತರ ಇವರೇನಂದಾಗ ಯಾವುದೇ ವ್ಯಕ್ತಿ ಕೆಟ್ಟವನಲ್ಲ, ಪರಿಸ್ಥಿತಿ ಅವನನ್ನು ಆ ರೀತಿ ಮಾಡಿದೆ ಅಂತಕ್ಕಂತಹ ವಿಚಾರವನ್ನು ಮಾಡುವ ಸಾಮರ್ಥ್ಯ ಹೊಂದಿರ್ತಾರೆ. ಇದರಲ್ಲಿ ಯಾವ ಗುಂಪು ಭಾಳಷ್ಟು ಇಂಪಾರ್ಟೆಂಟು ಅಂತಕ್ಕಂಥದ್ದು. ಮೊದಲನೇ ಗುಂಪು ನಾವು ಇಷ್ಟ ಅನ್ಬೋದು, ನಾನೇ ಕರೆಕ್ಟ್ ಆಗಿದ್ದೀನಿ ಅಂತಕ್ಕಂಥದ್ದು. ಆದರೆ ಈ ನಾಲ್ಕನೇ ಗುಂಪು, ಅದರಲ್ಲಿ ಕೊನೆಯ ಗುಂಪು ಅಂತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಗುಂಪು ಅಂತ ಹೇಳ್ಬೋದು. ನಾವು ಯಾವಾಗಲೂ ಸಮಾಜವನ್ನು ಅಥವಾ ಕುಟುಂಬವನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಉತ್ತಮವಾಗಿರ್ತಕ್ಕಂತಹ ಪ್ರೆಸೆಂಟ್ ಮೂಮೆಂಟಲ್ಲಿ ನೋಡಬೇಕು. ಯಾವುದೇ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಪೀಡಿತರಾಗಿ ನಾವು
ನೋಡಬಾರ್ದು ಅಂತಕ್ಕಂಥದ್ದು. ಎಂದು ಯಾವುದೋ ಸಂದರ್ಭದಲ್ಲಿ ಆ ವ್ಯಕ್ತಿ ಅಂತಕ್ಕಂಥವನು ಆ ರೀತಿಯಾಗಿರ್ತಕ್ಕಂತಹ ವಿಷಯವನ್ನು ವ್ಯಕ್ತಪಡಿಸಿದ್ದ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕೆಟ್ಟವನಾಗಿದ್ದ. ಪ್ರೆಸೆಂಟ್ ಮೂಮೆಂಟ್ ಅಂತಕ್ಕಂಥದ್ದು ಅವನು ಸಂಬಂಧಪಟ್ಟಂತೆ ನಾವು ಯಾವಾಗಲೂ ಉತ್ತಮವಾಗಿ ನೋಡಬೇಕು. ನಾವು ಸಮಾಜವನ್ನು ಅಥವಾ ಕುಟುಂಬವನ್ನು ಜಗತ್ತನ್ನು ಪ್ರೀತಿಸಿದರೆ ನಮಗೆ ಜಗತ್ತು ಏನಾಗುತ್ತೆ ಅಂತಂದಾಗ ಸುಂದರವಾಗಿ ಕಾಣುತ್ತೆ. ಯಾವಾಗಲೂ ಸಂತೋಷವಾಗಿರಿ, ಜಗತ್ತನ್ನು ಪ್ರೀತಿಸಿ, ಸಮಾಜವನ್ನು ಪ್ರೀತಿಸಿ. ಏನಂತೀರಾ? ಧನ್ಯವಾದಗಳು.